ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆ ನಿಷೇಧಿಸುವಂತೆ ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದಾಗ ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಹಾಕಿರುವ ಆರೋಪಿಯನ್ನ ಮಹಾರಾಷ್ಟ್ರದಲ್ಲಿ ಬಂಧಿಸಲಾಗಿದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು. ಸರ್ಕಾರಿ ಜಾಗಗಳು ಮತ್ತು ಧಾರ್ಮಿಕ ಸ್ಥಳಗಳಲ್ಲಿ ಖಾಸಗಿ ಸಂಘಟನೆಗಳು ಕಾರ್ಯಕ್ರಮ ನಡೆಸಲು ಅನುಮತಿ ಪಡೆಯುವುದು ಕಡ್ಡಾಯ. ಇದಕ್ಕೆ ವಿರುದ್ಧವಾಗಿ ರಾಜ್ಯ ಸರ್ಕಾರವೇ ಶಾಲಾ, ಕಾಲೇಜು ಮತ್ತು ಧಾರ್ಮಿಕ ಸ್ಥಳಗಳಲ್ಲಿ ಖಾಸಗಿ ಸಂಸ್ಥೆಗಳಿಗೆ ಅವಕಾಶ ನೀಡುವುದನ್ನು ನಿಷೇಧಿಸುವ ನಿರ್ಧಾರ ತೆಗೆದುಕೊಂಡಿದೆ. ಆರ್ಎಸ್ಎಸ್ ಸೇರಿದಂತೆ ಎಲ್ಲ ಸಂಘಟನೆಗಳು ಸಾರ್ವಜನಿಕ ಜಾಗಗಳಲ್ಲಿ ಪಥಸಂಚಲನ ಮಾಡಲು ಪೊಲೀಸರು ನೀಡುವ ಅನುಮತಿಯನ್ನು ಕಡ್ಡಾಯವಾಗಿ ಪಡೆಯಬೇಕು ಹಾಗೂ ಕಾನೂನು ಕ್ರಮವನ್ನು ಪಾಲನೆ ಮಾಡಬೇಕು. ಕೇಂದ್ರ ಸಚಿವ ಮತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಭೂ ಪರಿವರ್ತನೆ ಮೂಲಕ ಹಣ ಮಾಡಲಾಗ್ತಿದೆ ಎಂಬ ಆರೋಪದ ಬಗ್ಗೆ ಪ್ರತಿಕ್ರಿಯಿಸಿ ನಿರ್ದಿಷ್ಟ ಮಾಹಿತಿ ನೀಡಿ ನಾವು ತನಿಖೆ ಮಾಡ್ತೇವೆ ಅಂತ ಸ್ಪಷ್ಟಪಡಿಸಿದರು. ಈ ಪ್ರಕರಣದ ಹಿಂದೆ ಯಾರಾದರೂ ಇದ್ದಾರಾ ಎಂಬ ವಿಚಾರದಲ್ಲಿ ಗೃಹ ಸಚಿವರು ತನಿಖೆ ತೀವ್ರಗೊಳಿಸುತ್ತಿರುವುದಾಗಿ ತಿಳಿಸಿ ಭದ್ರತಾ ವ್ಯವಸ್ಥೆಯನ್ನು ಕಲ್ಪಿಸಿರುವುದಾಗಿ ತಿಳಿಸಿದರು. ಅಲ್ಲ, ಅವರಿಗೆ ಅವ್ರು ಯಾರೋ ಪೋಸ್ಟ್ ಮಾಡಿದ್ದವರು ಅವ್ರನ್ನ ಅರೆಸ್ಟ್ ಮಾಡಿ ಈಗ ಅವರು ಮಹಾರಾಷ್ಟ್ರದಲ್ಲಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ಅವ್ರ ಮೇಲೆ ಏನು ಕ್ರಮ ತಗೋಬೇಕು ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಮತ್ತು ಅವರಿಗೆ ಎಲ್ಲ ರೀತಿಯ ಭದ್ರತೆಯ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಅಲ್ಲ, ಅದನ್ನು ವಿಚಾರ ಮಾಡಬೇಕು. ಯಾರಾದರೂ ಇದ್ದಾರಾ ಏನೋ ಅಂತ. ಈಗ ಏನಾರು ಅರೆಸ್ಟ್ ಮಾಡಿದಾರಲ್ಲ, ಅವ್ರನ್ನ ತನಿಖೆ ಮಾಡ್ತಿದ್ದಾರೆ. ಒಂದು ವೇಳೆ ಯಾರಾದರೂ ಇದ್ದರೆ ಗೊತ್ತಾಗುತ್ತೆ. ಅಲ್ಲ, ಅವ್ರಿಗೆ ಈಗಾಗಲೇ ಕೊಟ್ಟಿದ್ದಾರೆ. ಭದ್ರತೆ ವಿಚಾರದಲ್ಲಿ ಏನು ತೊಂದರೆ ಇಲ್ಲ. ಅವ್ರಿಗಾಗಲೇ ಭದ್ರತೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಸಂಘ ಸಂಸ್ಥೆಗಳಿಗೆ ಸರ್ಕಾರಿ ಭೂಮಿ ಅಂದರೆ ಜಮೀನುಗಳಲ್ಲಿ ಅವಕಾಶ ಇರುವಂಥ ಸಭೆ ಸಮಾರಂಭಗಳಲ್ಲಿ ಹೇಗೆ ಅಲ್ಲ, ಈ ಖಾಸಗಿಯಾಗಿ ಯಾರಾದರೂ ಕಾರ್ಯಕ್ರಮ ಮಾಡಬೇಕಾದ್ರೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಆ ಜಾಗದಲ್ಲಿ ಸರ್ಕಾರಿ ಸ್ಥಳಗಳಲ್ಲಿ ಮಾಡಬೇಕಾದ್ರೆ ಅದನ್ನು ನಿಷೇಧ ಮಾಡಿ ಅಂದರೆ ಅಥವಾ ಪರ್ಮಿಷನ್ ತಗೊಳ್ಳಿ ಅಂತೇಳಿ ಹಿಂದೆ 2013ರಲ್ಲೇ ಆದೇಶ ಮಾಡಿದ್ದಾರೆ. ಅವತ್ತು ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅವರೇ ಆದೇಶ ಮಾಡಿದ್ದಾರೆ. ಇತ್ತೀಚೆಗೆ ನಾವು ಅದನ್ನೇನು ಎನ್ಫೋರ್ಸ್ ಮಾಡೋಕ್ಕೆ ನಮ್ಮ ಸರ್ಕಾರ ಬಂದ ಮೇಲೆ ಎನ್ಫೋರ್ಸ್ ಮಾಡಿ ಅದೆಲ್ಲ ಮಾಡೋಕ್ಕೆ ಹೋಗಿರಲಿಲ್ಲ. ಈಗ ಇತ್ತೀಚೆಗೆ ಕೆಲವು ಸಂಘಟನೆಗಳು ಅದನ್ನು ದುರುಪಯೋಗ ಮಾಡ್ಕೊಳ್ತಾರೆ ಹಾಗೆ ಅಂತೇಳಿ ಕಂಪ್ಲೇಂಟ್ಗಳು ಅದು ಇದು ಬಂದಾಗ ಅದು ಹಿಂದಿನ ಆದೇಶನೂ ಇದೆ ಹಾಗೆ ಹಾಗೆ ಅಂತೇಳಿ ಈಗ ನಿನ್ನೆ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿ ಶಾಲಾ, ಕಾಲೇಜುಗಳು, ಧಾರ್ಮಿಕ ಸ್ಥಳಗಳು ಇವುಗಳನ್ನೆಲ್ಲನೂ ಕೂಡ ಖಾಸಗಿಯವರಿಗೆ ಕೊಡಬಾರ್ದು ಅಂಥೇಳಿ ಒಂದು ತೀರ್ಮಾನವನ್ನು ಕ್ಯಾಬಿನೆಟ್ ಮಾಡಿದೆ. ಅದಕ್ಕೆ ಈಗ ಎನ್ಫೋರ್ಸ್ ಮಾಡ್ತಾರೆ. ಎಲ್ಲ ಹೋಗಲಿ ಜಾಗದಲ್ಲಿ ಕೂತ್ಕೊಂಡ್ರೆ ಯಾರು ಬೇಡ ಅಂತಾರೆ. ಅದಕ್ಕಲ್ಲ, ಕಾರ್ಯಕ್ರಮಗಳು ಮಾಡೋದಕ್ಕೆ ಮತ್ತು ಯಾವುದಾದ್ರೂ ಕೂಡ ಬೇರೆ ರೀತಿ ಚಟುವಟಿಕೆಗಳನ್ನು ಮಾಡೋದಕ್ಕೆ ಅವಕ್ಕೆಲ್ಲ ಅವಕಾಶ ಇರೋದಿಲ್ಲ. ಅಲ್ಲ, RSS ಅಂತ ಒಂದೇ ಅಂತ ಅಲ್ಲ, RSSಸು ಸೇರಿ ಬೇರೆ ಬೇರೆ ಸಂಸ್ಥೆಗಳು, ಖಾಸಗಿ ಸಂಸ್ಥೆಗಳು ಅಂತ. RSSಸು ಒಂದು ಸಂಸ್ಥೆ, ಆದರೆ ಬೇರೆ ಬೇರೆ ಸಂಸ್ಥೆಗಳು ಕೂಡ ಕೇಳಬಾರ್ದು, ಯಾರು ಕೂಡ ಪರ್ಮಿಷನ್ ಕೊಡಬಾರ್ದು. SSIT ಮತ್ತು ಹೆಗ್ಗೆರೆಯಲ್ಲಿ ಎರಡೂ ಕಾಲೇಜಲ್ಲೂ ಕೂಡ ಬೈಟೆಕ್ ನಡೆದಿತ್ತು. RSSನ ಹೌದು, ಹಿಂದೆ ಭಾಳ ಹಿಂದೆ ಒಂದು 25 ವರ್ಷದ ಹಿಂದೆ ನಡೆದಿತ್ತು. ಅನುಮತಿ ಕೊಟ್ಟಿದ್ವಿ ತಮ್ಮ ಅವಾಗ ನಾವು ಕೊಟ್ಟಿದ್ವಲ್ಲ ನಮ್ಮ ಕಾಲೇಜಿನಲ್ಲಿ. ಅವಾಗ ಹಿಂದೆ 25 ವರ್ಷದ ಹಿಂದೆ ಅವತ್ತು ಯಾವುದು ಈ ಥರ ಕಾನೂನುಗಳಿಲ್ಲ ಅಂತೇಳಿ ಅವ್ರು ಬಂದು ಕೇಳಿದರು ಅಂತ ನಮ್ಮ ಪ್ರಿನ್ಸಿಪಾಲ್ರು ಕೊಟ್ಬಿಟ್ಟಿದ್ರು. ಮತ್ತು ಅವಾಗ ಕೊಟ್ಟಿದ್ದಾರಲ್ಲ ಅಂಥೇಳಿ ನಾವು ಸುಮ್ಮನೆ ಆದ್ವಿ ಅಷ್ಟೇ. ಯಾವುದಕ್ಕೆ? ಅದು ಅವ್ರ ಪರ್ಮಿಷನ್ ಅವ್ರಿಗೆ ಪೊಲೀಸ್ನವ್ರಿಗೆ ಪರ್ಮಿಷನ್ ತಗೋಬೇಕು. ಕುಮಾರಸ್ವಾಮಿ ಆರೋಪ ಮಾಡ್ತಿದ್ದಾರೆ ಅಂದರೆ ಸರ್ಕಾರ ಹಣ ಮಾಡೋದಕ್ಕಾಗಿ ಆಸ್ತಿ ಪರಿವರ್ತನೆ ಮಾಡ್ತಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ಸ್ಪೆಸಿಫಿಕ್ ಆಗಿ ಹೇಳಲಿ ಅಲ್ಲ. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಈಗ ಕೇಂದ್ರ ಸಚಿವರಿದ್ದಾರೆ. ಅವ್ರು ಹೇಳಿದ ಮೇಲೆ ನಾವು ಒಂದು ಸ್ವಲ್ಪ ಗಂಭೀರವಾಗಿ ಅದನ್ನು ಪರಿಗಣಿಸ್ತೇವೆ. ಅವರು ಸ್ಪೆಸಿಫಿಕ್ ಆಗಿ ಇಂಥ ಕಡೆ ಹಣ ಮಾಡ್ತಿದ್ದಾರೆ, ಇಂಥ ಇದರಿಂದ ಹಣ ಮಾಡ್ತಿದ್ದಾರೆ ಅಂತ ಸ್ಪೆಸಿಫಿಕ್ ಆಗಿ ಹೇಳಿದರೆ ಅದನ್ನು ತನಿಖೆ ಮಾಡೋಣ.